ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಗೌರಿ ಹಬ್ಬದ ದಿನ ಮಾಮೂಲಿಯಾಗಿ ನಮ್ಮ ಕಡೆ ಏನು ಮಾಡ್ತೀವಿ ಅಂತ ಅಂದರೆ, ಮರಕ್ಕೆ ಅರಿಶಿನ ಮತ್ತು ಕುಂಕುಮ ಎಲ್ಲನೂ ಇಕ್ಕಿ ಹೊಸ್ಲಿಗೆ ಬಾಗಿಣನ ಕೊಡ್ತೀವಿ. ಅಂದರೆ ಇದನ್ನು ತವ್ರ ಮನೆಯವ್ರು ತಂದು ಕೊಟ್ಟಿರ್ತಾರೆ ನೋಡಿ, ಬಾಗಿಣದ ಸಾಮಾನು ಅಂತ ಹೇಳ್ಬಿಟ್ಟು, ಅದನ್ನು ಮರದೊಳಗಡೆ ಇಟ್ಬಿಟ್ಟು ಮೊದಲು ಹೊಸ್ಲಿಗೆ ಪೂಜೆ ಮಾಡಿ ಹೊಸ್ಲಿಗೆ ಬಾಗಿಣ ಕೊಟ್ಟು ಅದಾದಮೇಲೆ ನಾವು ತೆಗೆದಿಟ್ಕೊಳ್ಳೋ ಅಂಥದ್ದು. ಹೋದ ವರ್ಷ ಏನಾಗಿತ್ತು ಅಂದರೆ, ಅಮ್ಮ ಊರಲ್ಲಿದ್ರಲ್ವ, ಹಾಗಾಗಿ ಅವರು ಕೊಟ್ಟಿರಲಿಲ್ಲ, ಅಂದರೆ ಅಮೌಂಟ್ ಮಾತ್ರ ಕೊಟ್ಟು ಕಳಿಸ್ಬಿಟ್ಟಿದ್ರು. ಇನ್ನು ಬಾಗಿಣ ಸಾಮಾನು ತಂದು ಕೊಟ್ಟಿರಲಿಲ್ಲ. ಗಣೇಶ ಹಬ್ಬದ ದಿನ ಬಂದು ಕೊಟ್ಟರು ಅವರು. ಆದರೆ ಈ ವರ್ಷ ಅಮ್ಮನೂ ಇಲ್ಲೇ ಇದ್ದಾರಲ್ವ, ಹಾಗಾಗಿ ಬೆಳಗ್ಗೆನೇ ಸಂತು ಎಲ್ಲನೂ ಕೂಡ ತಂದು ಕೊಟ್ಟಿದ್ದ. ಮರ ಮತ್ತು ಹಣ್ಣು ಕಾಯಿ, ಆಮೇಲೆ ಬಾಗಿಣಕ್ಕೆ ಏನೇನೆಲ್ಲ ಬೇಕು ನೋಡಿ ಎಲ್ಲನೂ ಕೂಡ ಅವನು ತಗೊಬಂದು ಕೊಟ್ಟಿದ್ದ. ಹಾಗಾಗಿ ಈ ವರ್ಷ ಅಮ್ಮನ ಮನೆಯಿಂದ ಬಂದಿರೋ ಬಾಗಿಣದಲ್ಲೇ ಹೊಸ್ಲು ಪೂಜೆ ನಡೀತಾ ಇದೆ. ಅಕಸ್ಮಾತ್ ಏನಾದರೂ ಗೌರಿ ಹಬ್ಬದ ದಿನ ತಂದುಕೊಟ್ಟಿಲ್ಲ ಅಂದರೆ, ಮಾಮೂಲಿಯಾಗಿ ನಾವು ಮನೇಲಿ ಇರೋವಂಥದ್ದನ್ನೆಲ್ಲನೂ ಕೂಡ ಬಾಗಿಲಿಗೆ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಕೂಡ ನಾವು ತಗೋಬೋದು, ಹಂಗೂ ಮಾಡ್ಕೋಬೋದು. ತಂದು ಕೊಟ್ಟರೆ ನಮಗೇನೋ ಒಂಥರ ಖುಷಿ, ಅಂದರೆ ತವ್ರ ಮನೆಯಿಂದ ಬಂದಿರೋದ್ರಲ್ಲೇ ಪೂಜೆ ಮಾಡೋದ್ವಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಬಾಗಿಣದ್ದು ಸಾಮಗ್ರಿ ಏನೇನಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಕಾಯಿ, ಬಾಳೆಹಣ್ಣು, ಆಮೇಲೆ ಬ್ಲೌಸ್ ಪೀಸು, ಹಣ್ಣು, ಮತ್ತು ನಮ್ಮ ಕಡೆ ತರಕಾರಿ ಇಡ್ತೀವಿ. ಏನಾದರೂ ಸರಿ, ಸೌತೆಕಾಯೋ ಬದನೆಕಾಯೋ ಕ್ಯಾರೆಟೋ ಏನಿರುತ್ತೆ ತರಕಾರಿ ಇಟ್ಟು 101 ರೂಪಾಯೋ 501 ರೂಪಾಯೋ ಎಷ್ಟಿರುತ್ತೆ ಅಷ್ಟು ಅಮೌಂಟ್ನು ಕೂಡ ಇಟ್ಟು ಪೂಜೆ ಮಾಡೋ ಅಂಥದ್ದು. ಇನ್ನು ಬೆಳಗ್ಗೆನೇ ನಾನು ದೇವ್ರ ಮನೆಯನ್ನೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿದ್ದೆ. ನಾಳೆನೂ ಕೂಡ ಪೂಜೆ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಹೂವನ್ನೇ ಬಳಸ್ಕೊಂಡು ಅಲಂಕಾರ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ಅಮ್ಮನೇ ಎಲ್ಲನೂ ಕೂಡ ಕ್ಲೀನ್ ಮಾಡೆಲ್ಲ ಕೊಟ್ಟಿದ್ದರು. ನಾನು ಹೊರಗಡೆ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ತಿಂಡಿನೂ ಕೂಡ ಅವರೇ ಮಾಡಿದರು. ಇನ್ನು ಇವಾಗ ಹೊಸ್ಲು ಪೂಜೆನ ಮಾಡ್ತಾಯಿದ್ದೀನಿ. ಹೋದ ವರ್ಷ ನನ್ನ ವ್ಲಾಗ್ನ ನೋಡಿದರೆ ಗೊತ್ತಿರುತ್ತೆ ಹೊಸ್ಲು ಪೂಜೆ ನಾವು ಯಾವ ಥರ ಮಾಡ್ತೀವಿ ಅಂತ. ಹೊಸ್ಲಿಗೆ ಸೌತೆಕಾಯಿನ ಒಡೆದು ಪೂಜೆ ಮಾಡ್ತಾರೆ, ಅದ್ರ ಜೊತೆಗೆ ತೆಂಗಿನಕಾಯಿ ಒಡೆದು ಮಾಮೂಲಿಯಾಗಿ ಹಣ್ಣು ಮತ್ತು ಎಲೆ ಅಡಿಕೆ ಕರ್ಪೂರ ಎಲ್ಲನೂ ಇಟ್ಟು ಪೂಜೆ ಮಾಡುವಂಥದ್ದು. ಈ ಸಲ ಏನಂದರೆ ಬಾಗಿಲಿಗೆ ಒಂದು ತೋರಣ ಒಂದು ಸಿಗಲಿಲ್ಲ, ಮಾವಿನೆಲೆ ತೋರಣ ಮಾಡಲಿಕ್ಕೆ ನಮಗೆ ಸಮಯನೇ ಸಾಕಾಗಲಿಲ್ಲ. ಅದು ಬಿಟ್ಟರೆ ಪ್ರತಿ ವರ್ಷ ಹೆಂಗೆ ಮಾಡ್ತೀನಿ ನೋಡಿ, ಅದೇ ಥರ ಪೂಜೆ ಎಲ್ಲ ಮಾಡ್ತಾ ಇರೋದು. ಏನೋ ಒಂಥರ ಗೌರಿ ಹಬ್ಬ ಬಂತು ಅಂದ್ರೇ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಈ ಹಬ್ಬನೇ ಏನೋ ಒಂಥರ ವಿಶೇಷವಾಗಿರೋ ಹಬ್ಬ. ತವ್ರ ಮನೆಯಿಂದ ಏನು ಕಳಿಸ್ತಾರೆ, ಏನು ಉಡುಗೊರೆ ಬರುತ್ತೆ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಅಂದರೆ ಏನೋ ನಮಗೆ ದೊಡ್ಡದಾಗಿ ಸಿಕ್ಕಿಲ್ಲ ಅಂದರೂ ಕೂಡ ಒಂದು ಅರಿಶಿನ ಕುಂಕುಮ ಸಿಕ್ಕಿದ್ರೂ ಕೂಡ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಇನ್ನು ಈ ವರ್ಷ ಅಂತೂ ಗೌರಿ ಹಬ್ಬದ ದಿನವೇ ನನಗೆಲ್ಲನೂ ಕೂಡ ಸಿಕ್ತಲ್ಲ, ಅದಕ್ಕೆ ನನಗೊಂಚೂರು ಜಾಸ್ತಿ ಖುಷಿ. ಪ್ರತಿ ವರ್ಷವೂ ಗಣಪತಿ ಹಬ್ಬದ ದಿನವೇ ಎಲ್ಲ ತಂದು ಕೊಡ್ತಾ ಇದ್ದಿದ್ದು. ಯಾವ ವರ್ಷವೂ ಗೌರಿ ಹಬ್ಬಕ್ಕೆ ಸಿಕ್ಕೇ ಇಲ್ಲ ನಂಗೆ, ನಿಜ ಹೇಳಬೇಕು ಅಂದರೆ. ಈ ವರ್ಷ ಸಿಕ್ತಲ್ಲ, ಅದೊಂಥರ ಖುಷಿ ಆಯ್ತು ನನಗೆ. ಇನ್ನು ಬಾಗಿಣನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಇವಾಗ ತೊಗೊಂಡು ಬಂದು ಹೊಸ್ಲಿಗೆ ಪೂಜೆ ಎಲ್ಲ ಆದಮೇಲೆ ಹೊಸ್ಲಿಗೆ ಬಾಗಿಣ ಕೊಟ್ಟು ಎತ್ತಿಟ್ಕೊಳ್ಳೋ ಅಂಥದ್ದು. ಇದಕ್ಕೆ ಅರಿಶಿನದ ದಾರ ಕೂಡ ಕಟ್ತಾರೆ. ನನಗದು ಎಷ್ಟೆಲ್ಲ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೆನಪಿರಲಿಲ್ಲ, ಗೊತ್ತಾಗಲಿಲ್ಲ. ಇನ್ನು ಅಮ್ಮನೂ ಅದು ಕಟ್ಟಿಲ್ಲ ಅಂದರೂ ಕೂಡ ನಡೆಯುತ್ತೆ, ನಮ್ಮ ಕಡೆ ಏನು ಕಟ್ಟಲ್ಲ, ಬೇಡ ಬಿಡು ಅಂತ ಹೇಳಿದ್ರು. ಹಾಗಾಗಿ ಏನು ಕಟ್ಟಲಿಕ್ಕೆ ಹೋಗಿಲ್ಲ, ಹಾಗೇನೇ ಕೊಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರೊಂದು ಮಧ್ಯಾಹ್ನ ಆಗಿತ್ತು, ಒಂದು 11:30 12 ಆಗಿತ್ತು. ಇವಾಗ ಡೆಲಿವರಿ ಟೈಮ್ ಅಲ್ವಾ, ಹಾಗಾಗಿ ಎಲ್ಲ ನಾವು ಅಂದ್ಕೊಂಡಿರೋ ಟೈಮ್ಗೇನೇ ಮಾಡಲಿಕ್ಕಾಗಲ್ಲ, ಸ್ವಲ್ಪ ನಿಧಾನನೇ ಆಗುತ್ತೆ. ಇನ್ನು ನೋಡಿ ಪೂಜೆ ಎಲ್ಲ ಆದಮೇಲೆ ಅಪ್ಪ ಒಂದು ಕ್ಲಿಪ್ನ ತೆಗೆದಿದ್ದಾರೆ. ಅದಾದಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ, ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಹೊರಟಿದ್ದೀನಿ. ದೇವಸ್ಥಾನಕ್ಕೆ ಸಂಜೆ ಹೋದ್ವಿ ನಾವು, ಬೆಳಗ್ಗೆ ಏನು ಯಾಕಂದರೆ ಪೂಜೆ ಮುಗಿಸೋದೇ ಲೇಟ್ ಆಯ್ತಲ್ವಾ, ಹಾಗಾಗಿ ಅಷ್ಟರಲ್ಲಿ ದೇವಸ್ಥಾನ ಎಲ್ಲ ಬಾಗಿಲು ಹಾಕ್ಬಿಟ್ಟಿರುತ್ತೆ. ಅದಲ್ಲದೆ ಮಧ್ಯಾಹ್ನ ಟೈಮು ಹೋಗಿ ಪೂಜೆ ಮಾಡಿಸಿದ್ರೂ ಏನೋ ಸಮಾಧಾನ ಆಗೋಲ್ಲ. ಅದಕ್ಕೆ ನಾನು ಕೂಡ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ ಸಂಜೆ ಒಂದು 4 ಗಂಟೆ ಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಮನೆ ಹತ್ರನೇ ಇದೆ ಗಣಪತಿ ದೇವಸ್ಥಾನ. ಇವತ್ತು ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು, ಇನ್ನು ಅವಾಗ ಶುರು ಮಾಡಿದರು. ಇನ್ನು ಅಲ್ಲೂ ಕೂಡ ಗೌರಿ ಮತ್ತು ಗಣಪತಿನ ಇಟ್ಟು ಪೂಜೆ ಮಾಡ್ತಾರೆ. ಗೌರಿನ ಇಟ್ಟಿದ್ರಲ್ವ, ನಾನು ಅಲ್ಲೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಅದಾದಮೇಲೆ ಅಲ್ಲೇ ಕಮ್ಮರ ಮನೆಗೆ ಹೊರಟ್ವಿ. ಅವ್ರ ಮನೇಲಿ
ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಗೌರಿನ ಕೂರಿಸ್ತಾರೆ. ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡ್ತಾರೆ ನೋಡಿ, ಅದೇ ಥರ ಅವರು ಗೌರಿ ಹಬ್ಬಕ್ಕೆ ಗೌರಿ ಕೂರಿಸಿ ಪೂಜೆ ಮಾಡ್ತಾರೆ. ಇನ್ನಿವತ್ತು ಪೂಜೆನೆಲ್ಲನೂ ಕೂಡ ರೆಡಿ ಮಾಡಿ ಸಂಜೆ ಕರೆದಿದ್ರು, ಹಾಗಾಗಿ ನಾವು ಕೂಡ ಹೋದ್ವಿ. ಆಯ್ತಕ್ಕ. ತೋರಿಸ್ತೀನಿ ಹೋಗ್ಬಿಟ್ಟು ವಿಡಿಯೋ ಮಾಡಾಗ ನಾನು ಫಸ್ಟೇ ಕೇಳ್ದೆ ತಾನೆ ಪೂಜೆ ಆಯ್ತಾ ಅಂತ. ಪೂಜೆ ಆಯ್ತು ಅಂತ ಕೇಳಿದ್ರೆ ಕ್ಯಾಮ್ರಾ ಅಷ್ಟೇ ಹೊಟ್ಟೆ ಪೂಜೆ ಅಂತ ಇರೋದೇ ಹೊಟ್ಟೆ ಪೂಜೆ. ಹಂಗಂತಲೇ ಆಗ್ಲಿಕ್ಕಲ್ಲ ನೀನು. ನಮ್ಮ ಅಣ್ಣ ನಮ್ಮ ಮನೆಗೆ ಬಂದು ದೇವ್ರ ನೋಡ್ಬಿಟ್ಟು ದೇವ್ರ ನೋಡೋದ್ ಬಿಟ್ಬಿಟ್ಟು ಕಜೆ ಎತ್ಕೊಂಡು ಟೇಸ್ಟ್ ಚೆನ್ನಾಗಿದ್ಯಾ? ಸುಮಾರಾಗೈತೆ. ನಿಜ ಹೇಳ್ಬೇಕು. ಯಾಕೆ ನೀನ್ ಮಾಡಿದ? ಅವಳು ಮಾಡಿರೋದು ಬೇಕು. ಮೇಲೆಲ್ಲ ಉಪ್ಪು, ಒಳಗಡೆ ಸ್ವೀಟ್. ಯಾರು ಮಾಡಿದ್ದು ಏನಾರು ಕೇಳದ್ ಮಾತ? ಇಲ್ಲ ಕೇಳಿಲ್ಲ, ಯಾರು ಮಾಡಿದ್ದು ಏನು ಕೇಳಿಲ್ಲ. ಒಟ್ಟಿ ಪೂಜೆ ಆಯ್ತಂತ ತಗೊಂಬಂದ ಭೋಜನ ಚೆನ್ನಾಗಿ ಮಾಡಿದಾಳೆ. ಈ ಸತಿನೇ ಮಾಡೋದವಳೆ. ಸುಮಾರಾಗೈತೆ. ತಿನ್ಬೇಡ, ವಾಪಸ್ ಇಡು ಇಡು, ವಾಪಸ್ ತಿನ್ಬೇಡ. ಇಟ್ಟು ಕಲ್ಸುವಾಗ ಕೈಯಲ್ಲಿ ಬೆವರೆಲ್ಲ ನಾನೆಲ್ಲ ಕಲ್ಸಿರೋದು ನಮ್ಮಮ್ಮ. ತಿನ್ನೋರ್ಗು ತಿಂದೇ ನಂಗೆ ಮಾಡ್ಬಿಡ್ತೀಯ. ಹಂಗಾಗಿ ಅದಕ್ಕೆ ಬೇಡ ಬರ್ತೀನಿ ನಾಳೆ ಅಂತ. ಅಕ್ಕ ಅವಳು ಒಬ್ರು ಚೆನ್ನಾಗಿರೋದಕ್ಕೆ ಫುಲ್ ಹೋಗ್ತಾ ಇರೋದು. ಚೆನ್ನಾಗಿಲ್ಲ ಅಂದ್ರೆ ಯಾಕೆ ಹೋಗೋದು? ದೇವರ ಪ್ರಸಾದ ಅಂತ ತಿಂತಾ ಇದ್ದೀನಿ. ಸುಳ್ಳು ಹೇಳ್ಬೇಡ, ಕರೆಕ್ಟ್ ಆಗಿ ವಾಪಸ್ ಕೊಡಪ್ಪ, ನಂಗೆ ಕೊಡಪ್ಪ. ತಂದ್ಕೊಡ್ತೀನಿ ನೋಡು. ತಿನ್ನು, ಏನಾಗಲ್ಲ. ಚೂರ್ ಹಾಕಿ ತಿನ್ನು, ಏನಾಗಲ್ಲ. ಈಗ ಅಲ್ಲ ಬೇರೆ ಕೊಡ್ತಿದ್ರು ದೇವ್ರ ಮುಂದೆ, ಏನಾಗಲ್ಲ ಬಿಡು. ಅರ್ಪಿತಕ್ಕ ಯಾಕೋ ಫೋನೇ ತೆಗಿಲಿಲ್ಲ. ಪ್ರತಿ ವರ್ಷ ಏನಂದರೆ ಆಂಟಿನೇ ಎಲ್ಲನೂ ಕೂಡ ತಿಂಡಿ ಎಲ್ಲ ರೆಡಿ ಮಾಡೋರು, ಹಾಗೆ ಅಲಂಕಾರನೂ ಅಷ್ಟೇ ಅವರೇ ಮಾಡ್ತಿದ್ರು. ಲೇಖಮ್ಮ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ಲು ಅಷ್ಟೇ. ಆದರೆ ಈ ವರ್ಷ ನೈವೇದ್ಯ ಮಾಡಿರೋದು ಹಾಗೆ ಅಲಂಕಾರ ಮಾಡಿರೋದು ಎಲ್ಲನೂ ಅವಳೇನೇನೆ. ಅದಕ್ಕೆ ಸುಮ್ಮನೆ ಅಪ್ಪು ರೇಗಿಸ್ತಾಯಿದ್ರು ಅಷ್ಟೇ. ಫಸ್ಟ್ ಟೈಮ್ ಅವಳು ಕರ್ಜಿಕಾಯಿ ಎಲ್ಲ ಮಾಡಿದ್ಲಲ್ಲ, ಅದೇ ನಮಗೆ ಖುಷಿ. ಎಲ್ಲನೂ ಕೂಡ ಟ್ರೈ ಮಾಡಿದಾಳಲ್ಲ ಅಟ್ಲೀಸ್ಟ್ ಮಾಡಲಿಕ್ಕೆ ಅಂತ. ಅಲ್ಲಿ ನೋಡಮ್ಮ, ನೋಡಲ್ಲ ಬಿಡಲ್ಲ. ರೂಬಿನಾ? ರೂಬಿ ಬೈಲಿ ಬೈಲಿ. ಯಾಕೆ ನಮ್ಮ ಮಗುಗೆ ಎದುರಿಸ್ತಾ ಇದೆಯಾ? ಅಮ್ಮ, ನಿಮ್ಮ ಮನೆ ಹತ್ರ ಗಣೇಶ ಕುಂಡಿಸ್ತಾ ಇದ್ದೀರಾ? ಗಣೇಶ ಕುಂಡಿಸ್ತಾ ಇದ್ದೀರಾ? ನಿಮ್ಮ ಮನೆ ಹತ್ರ ಗಣೇಶ ಕುಂಡಿಸ್ತಾ ಇದ್ದೀರಾ? ನಮ್ಮನ್ನ ಯಾಕೆ ಕರ್ದಿಲ್ಲ? ಅಲ್ಲ, ನಮ್ಮನ್ನ ಯಾಕೆ ಕರ್ದಿಲ್ಲ? ಕರೀಲ್ಲ ರೂಬಿನಾ? ಏ ರೂಬಿ ಬೈಲಿ, ರೂಬಿ ಬೈಲಿ. ಬೇಳೆ ತಗೋ, ಬೇಳೆ ಕೈಯಲ್ಲಿ. ಯಾರು ಜಾಸ್ತಿ ಬರಲ್ಲ, ಒಂದಂಗಷ್ಟು ಬರಲ್ಲ. ಫಸ್ಟ್ ಬರೋದು ಸ್ವಲ್ಪ ಇವಾಗೇನೆ. ರೂಬಿ ಅಯ್ಯೋ ನಿನ್ನ ಅವ್ರ ಬಾಯಿ ಕೈ ಹಾಕ ತೋರಿಸ್ಬೇಡ. ಅಲ್ಲಿ ಓಡಾಡಕ್ ಈ ಕಟ್ಟ ಸ್ವಲ್ಪ ರೂಮ್ಗಳು ಕಡೆ ಓಡಾಡಕ್ಕಾಗಲ್ಲ. ಏನ್ ಮಾತಾಡ್ಸೋದು? ಏನು ಮಾಡಲ್ಲ, ಮಾತಾಡ್ಸೋದು. ಇನ್ನು ಸಂಜೆ ಒಂದು 9 ಗಂಟೆ ಅಲ್ಲೇ ಇದ್ದು ನಾವು ಮಾತಾಡ್ಕೊಂಡು ಹಂಗೆ ಕೂತಿದ್ದು. ಅದಾದಮೇಲೆ
ಕುಂಕುಮನೆಲ್ಲ ತಗೊಂಡು ಮನೆಗೆ ಬಂದ್ವಿ. ಗೌರಿ ಹಬ್ಬ ನಮ್ಮದು ಇಷ್ಟು ಮಾಡೋ ಅಷ್ಟರಲ್ಲೇ ಸಂಜೆ ಆಗೋಗ್ಬಿಡ್ತು. ಸಿಂಪಲ್ಲಾಗಿ ಈ ಸಲ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ಮನೇಲಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಿನ್ನೆ ಪಾಯಸ ಮಾಡಿದ್ದು ಅಷ್ಟೇ, ಗೌರಿ ಹಬ್ಬಕ್ಕೆ ಬೇರೆ ಏನು ಮಾಡಿರಲಿಲ್ಲ. ಇನ್ನು ಇದು ಬಂದು ಗಣಪತಿ ಹಬ್ಬದ ದಿನದ ವ್ಲಾಗು. ಗಣಪತಿ ಹಬ್ಬದ ದಿನವೂ ಕೂಡ ನೈವೇದ್ಯ ಎಲ್ಲ ಮಾಡಬೇಕಲ್ವ, ಹಾಗಾಗಿ ನಾನು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈಗಾಗಲೇ ಬೆಳಗ್ಗೆ ಎದ್ದು ತಿಂಡಿನೆಲ್ಲ ಮುಗಿಸ್ಕೊಂಡಿದ್ದಾಗಿತ್ತು. ಮನೆ ಸ್ವಲ್ಪ ಕ್ಲೀನ್ ಮಾಡಿ ದೇವ್ರ ಮನೆ ಹೂವು ಎಲ್ಲ ತೆಗೆದು ಬೇರೆ ಹೂವು ಎಲ್ಲನೂ ಹಾಕಿ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಮ್ಮ ತಿಂಡಿನೆಲ್ಲ ರೆಡಿ ಮಾಡಿದರು. ನಾವು ಕೂಡ ತಿಂದ್ಕೊಂಡು ಕಿಚನ್ ಕ್ಲೀನ್ ಮಾಡಿ ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ಸಂಜೆ ನೈವೇದ್ಯ ಮಾಡೋಣ ಅಂತೇಳಿ ಅಂದ್ಕೊಂಡೆ, ಬೆಳಗ್ಗೆನೇ ಆಗಲ್ಲ ಅಂತ ಹೇಳ್ಬಿಟ್ಟು. ನೈವೇದ್ಯಕ್ಕೆ ಈ ಸಲ ಮೋದಕನ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಮೋದಕನೇ ಇರುತ್ತೆ. ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಮೋದಕನ ರೆಡಿ ಮಾಡ್ತಾಯಿದ್ದೀನಿ, ಡ್ರೈ ಫ್ರೂಟ್ಸ್ನೆಲ್ಲ ಬಳಸ್ಕೊಂಡು. ಮೊದಲಿದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಕೂಡ 1 ಕಪ್ ಆಗೋವಷ್ಟು ತಗೊಂಡು ಹುರ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದೇ ಕಪ್ಪಲ್ಲಿ 1 ಕಪ್ಪು ಅಥವಾ 1/4 ಕಪ್ ಆಗೋವಷ್ಟು ಕಡಲೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಬಿಟ್ಟು 1 ಸ್ಪೂನ್ ಬಿಳಿ ಎಳ್ಳು ಬರುತ್ತೆ ನೋಡಿ, ಆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಗಸಗಸೆ, ಬಿಳಿ ಎಳ್ಳು ಮತ್ತು ಗಸಗಸೆ ಆದಷ್ಟು ಕೊನೆಯಲ್ಲಿ ಹಾಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಆ ಸೀದಿರೋ ಒಂಥರ ಫ್ಲೇವರ್ ಬರ್ತಿರುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಇನ್ನೇನು ಕೆಳಗಡೆ ಇಳಿಸ್ತೀವಿ ಅನ್ನೋ ಸಮಯದಲ್ಲಿ ಎರಡನ್ನೂ ಕೂಡ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಏಲಕ್ಕಿ ಬರುತ್ತಲ್ವ, ಅದನ್ನು ಒಂದು 3-4 ಹಾಕ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋದು. ತರಿಯಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಪೌಡರ್ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ತರಿಯಾಗಿ ಮಾಡ್ಕೊಳ್ತೀನಿ. ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಬಾಯಿಗೆ ಸ್ವಲ್ಪ ಸಿಗಬೇಕು ತಿನ್ನುವಾಗ, ಹಾಗಾಗಿ ಒಂಚೂರು ತರಿಯಾಗೇ ಮಾಡ್ಕೊಳ್ಳಿ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಇನ್ನಿವಾಗ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು 1.5 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು 200 ಗ್ರಾಮ್ ಬೆಲ್ಲ ಅಂತ ಅಂದ್ಕೊಳ್ಳಿ. ಅದಕ್ಕೆ ನಾನು ಒಂದು ಪುಟಾಣಿ ಕಪ್ಪಲ್ಲಿ ಸ್ವಲ್ಪ ನೀರು, ಬೆಲ್ಲ ಕರಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ಪಾಕ ಥರ ಏನು ಮಾಡ್ಕೊಳ್ಳೋದು ಬೇಡ, ಬರೀ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲನ. ಇದಕ್ಕಿವಾಗ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1 ಕಪ್ ಅಂದರೆ ಒಂದು ಪೂರ್ತಿಯಾಗಿರೋ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿರೋದೊಂದು ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿ ತುರ್ಕೊಂಡೇ ಸೇರಿಸ್ಕೊಳ್ಬೇಕು. ನೆನ್ನೆ ತುರಿದಿರೋದು ಮೊನ್ನೆ ತುರಿದಿರೋದೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕಿವಾಗ 1-2 ಪಚ್ಚಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಚ್ಚಬಾಳೆಹಣ್ಣು ಹಾಕೋದ್ರಿಂದನೇ ಈ ಮೋದಕ ತುಂಬ ಚೆನ್ನಾಗಾಗೋದು ಅಂತ ಹೇಳ್ಬೋದು. ಆ ಬಾಳೆಹಣ್ಣಿಂದೊಂದು ಪರಿಮಳ ಇರುತ್ತೆ ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಬಾಳೆಹಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಾಳೆಹಣ್ಣೆಲ್ಲ ಒಂಚೂರು ಕರಗ್ದಂಗೆ ಆಗುತ್ತೆ. ಅದಾದಮೇಲೆ ನಾವು ಆಗಲೇ ಪೌಡರ್ ಮಾಡಿಟ್ಕೊಂಡಿದ್ದು ನೋಡಿ, ಆ ಪೌಡರ್ನ ಇದಕ್ಕೆ ಸೇರಿಸ್ಬಿಟ್ಟು ಎಲ್ಲನೂ ನೀಟಾಗಿ ಹೊಂದಿಸ್ಕೊಳ್ಬೇಕು. ಗಂಟಾಗಿಬಿಡುತ್ತೆ ಒಂದೊಂದು ಸಲ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈ ಒಬ್ಬಟ್ಟಿನ ಹೂರಣ ಎಲ್ಲ ರೆಡಿ ಮಾಡ್ಕೊಳ್ತೀವಿ ಗೊತ್ತಾ, ಆ ಥರ ಆಗ್ತಾ ಬರುತ್ತೆ. ಆ ಥರ ಆದಮೇಲೆ ಇದನ್ನು ಒಂದು ಬೌಲ್ಗಾಗಿ ತೆಗೆದಿಟ್ಕೊಂಡ್ಬಿಟ್ರೆ ಆಯಿತು. ಇದನ್ನೇನು ನಾವು ಬಿಸಿ ಇದ್ದಾಗಲೇ ಮಾಡ್ಕೊಳ್ಬೇಕು ಆ ಥರ ಎಲ್ಲ ಏನಿಲ್ಲ, ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕೂಡ ಮಾಡ್ಕೊಳ್ಬೋದು. ಇನ್ನು ಅಮ್ಮ ಈ ರೆಸಿಪಿನ ನೋಡ್ಕೋತಾ ಇದ್ದಾರೆ. ಅವರು ಮಾಡೋದೇ ಬೇರೆ ಥರ ಇರುತ್ತಲ್ವ, ಬರೀ ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ನಲ್ಲ, ಏನೇನೋ ಹಾಕಿ ಮಾಡ್ತಾಯಿದ್ದೀಯ ನೋಡೋಣ, ನಾನು ಕಲ್ತ್ಕೋತೀನಿ, ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇದ್ದರು. ಇನ್ನು ಹಾಗೆ ಅಪ್ಪು ಕೂಡ ಬಂದರು. ಅವ್ರು ಸ್ವಲ್ಪ ಟೀ ಮಾಡಿಕೊಡು, ತಲೆನೋವ್ತಾ ಇದೆ ಅಂತ ಹೇಳ್ತಿದ್ರು. ಹಾಗಾಗಿ ಒಂಚೂರು ಹಂಗೆ ಟೀ ಕೂಡ ಇಟ್ಟಿದ್ದೀನಿ. ಅಮ್ಮಂಗೂ ಕೂಡ ಅವ್ರಿಗೂ ಟೀ ಇಟ್ಬಿಟ್ಟು ಅದಾದಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ. ಮಧ್ಯಾಹ್ನನೇ ಆಗೋಯಿತು ಇಷ್ಟು ರೆಡಿ ಮಾಡ್ಕೊಡೋ ಅಷ್ಟರಲ್ಲಿ. ಇನ್ನು ಇದನ್ನು ಒಂದು ಬೌಲ್ಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇವಾಗ ಕ್ಯಾರೆಟ್ ಮತ್ತು ಬೀಟ್ರೋಟನ್ನ ತೊಗೊಂಡಿದ್ದೀನಿ. ಒಂದು ಸಣ್ಣದಾಗಿರೋ ಬೀಟ್ರೋಟು, 1-2 ಕ್ಯಾರೆಟು, ಎರಡನ್ನೂ ಕೂಡ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು ಚೂರು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದ್ರದ್ದು ಜ್ಯೂಸ್ ಬೇಕು ನನಗೆ. ಅದಕ್ಕೆ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಅದನ್ನು ನೀಟಾಗಿ ಸೋದಿಸ್ಕೊಂಡು ಜ್ಯೂಸನ್ನ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ತರಿಯಾಗಿರುತ್ತಲ್ವ, ಅದನ್ನು ನಾವು ಮಾಮೂಲಿಯಾಗಿ ಚಪಾತಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೋದು, ಅದೇನು ವೇಸ್ಟ್ ಆಗಲ್ಲ. ನೋಡಿ, ಇಷ್ಟು ಜ್ಯೂಸನ್ನ ತೆಗೆದಿಟ್ಕೊಂಡಿದ್ದೀನಿ. ಇದು ಬಂದು ಕ್ಯಾರೆಟ್ ಜ್ಯೂಸು, ಆ ಕಡೆದು ಬಂದು ಬೀಟ್ರೋಟ್ ಜ್ಯೂಸು. 1 ಕಪ್ ಆಗೋವಷ್ಟು ಇದೆ, ಅಂದರೆ 1 ಲೋಟ ಅಂದ್ಕೊಳ್ಳಿ, ಪುಟ್ಟು ಲೋಟದಲ್ಲಿ 1 ಲೋಟ ಆಗೋವಷ್ಟು ಇದೆ. ಇವಾಗ 2 ಪುಟಾಣಿ ಆಗಿರೋ ಕಡಾಯಿನ ಇಟ್ಬಿಟ್ಟು
ಅದಕ್ಕೆ ನಾನು 2 ಕಪ್ ಹಾಲು ಹಾಕೋತಾ ಇದ್ದೀನಿ. ಅಂದರೆ ಕ್ಯಾರೆಟ್ಗೆ 1 ಕಪ್ಪು ಮತ್ತು ಬೀಟ್ರೋಟ್ಗೆ 1 ಕಪ್ಪು, ಎರಡಕ್ಕೂ ಕೂಡ ಒಂದೊಂದು ಕಪ್ಪು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿಲ್ಲ ಅಂದರೆ ನಾವು ನೀರಲ್ಲಿ ಕೂಡ ಮಾಡ್ಕೊಳ್ಬೋದು, ಆದರೆ ಹಾಲು ಹಾಕಿ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ 1 ಕಪ್ ಹಾಲು, 1 ಕಪ್ ಕ್ಯಾರೆಟ್ ಜ್ಯೂಸು ಎರಡನ್ನೂ ಕೂಡ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೊಂದು ಕುದಿ ಬರಬೇಕು. ಈ ಕಡೆ ಕ್ಯಾರೆಟ್ದಾಯ್ತಲ್ವ, ಈ ಕಡೆ ಬೀಟ್ರೋಟ್ನೂ ಕೂಡ ಹಂಗೆ ಮಾಡ್ಕೊತಾ ಇದ್ದೀನಿ. ಬೀಟ್ರೋಟ್ ಜ್ಯೂಸನ್ನ ಹಾಲಿಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರು ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇನ್ನು ಇದು ಒಂದು ಕುದಿ ಬರ್ತಿದೆ ಅನ್ನುವಾಗ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ನಾವು ಹಾಲು ಮತ್ತು ಕ್ಯಾರೆಟ್ ಜ್ಯೂಸ್ ಹಾಕಿರೋದಲ್ವ, 2ರಿಂದ 2 ಕಪ್ ಆಯಿತು. ಹಾಗಾಗಿ 1 ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಬೇಕು. ನಾವೇನಾದರೂ 2 ಕಪ್ ಹಾಲು 2 ಕಪ್ ಕ್ಯಾರೆಟ್ ಜ್ಯೂಸನ್ನ ತಗೊಂಡಿದ್ರೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕಬೇಕಾಗತ್ತೆ. ಅಂದರೆ ಅದು 4 ಕಪ್ ಆಯಿತು, ಅಕ್ಕಿ ಹಿಟ್ಟು 2 ಕಪ್ ಹಾಕಿದ್ರೆ ಸರಿ ಹೋಗುತ್ತೆ. ಮಾಮೂಲಿ ಮುದ್ದೆ ಮಾಡ್ಕೋತೀವಿ ನೋಡಿ, ಸೇಮ್ ಅದೇ ಥರ, ಆ ಥರ ನೀಟಾಗಿ ಮುದ್ದೆ ಥರ ಮಾಡ್ಕೊಂಡ್ಬಿಟ್ಟು ಕ್ಯಾರೆಟನ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಬೀಟ್ರೋಟ್ ಮಾಡ್ಕೊಳ್ಳಿಕ್ಕೂ ಸೇಮ್ ಅದೇ ಮೆಥಡು. ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಎಷ್ಟೇ ಮಿಕ್ಸ್ ಮಾಡಿದ್ರೂ ಗಂಟಾಗ್ಬಿಡುತ್ತೆ ಅನ್ನೋರು ಒಂಚೂರು ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು, ಆವಾಗ ಗಂಟೇನೂ ಆಗೋದಿಲ್ಲ. ಸಾಮಾನ್ಯವಾಗಿ ಆಗಲ್ಲ, ನಮಗೆ ಮಿಕ್ಸ್ ಮಾಡೋಕ್ಕೆ ಸರಿಯಾಗಿ ಬರಲ್ಲ ಅಂದರೆ ಒಂಚೂರು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ, ಅವಾಗ ಸ್ವಲ್ಪ ಕೂಡ ಗಂಟಿರಲ್ಲ. ಇನ್ನು ಅದಾದಮೇಲೂ ಕೂಡ ಒಂಚೂರು ಗಂಟು ಬರ್ತಿದೆ ಅಂದರೆ ಕೈಯಲ್ಲೇ ಒಂಚೂರು ನಾದ್ಕೊಳ್ಳಿ. ಅದನ್ನು ತೆಗೆದಿದ್ದಾದಮೇಲೆ ಸ್ವಲ್ಪ ಕೈಗೆ ಒಂಚೂರು ತಣ್ಣೀರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಿದ್ರೆ ಸಣ್ಣ ಸಣ್ಣ ಗಂಟಿದ್ರು ಕೂಡ ಹೋಗ್ಬಿಡುತ್ತೆ. ಇವಾಗ ನೋಡಿ ಇದು ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ. ಇವಾಗ ಕೈಗೆ ಒಂಚೂರು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊತಾ ಇದ್ದೀನಿ. ಬೀಟ್ರೋಟ್ದು ಮತ್ತು ಕ್ಯಾರೆಟ್ದು ಸಪ್ರೇಟಾಗಿ ಪುಟ್ಟಾಣಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೋದಕದ್ದು ಹುರುಳು ಬರುತ್ತೆ ನೋಡಿ, ಅದಕ್ಕೆ ಇದನ್ನು ಹಾಕ್ಕೊಳ್ಬೇಕು. ಇವಾಗ ಮೋದಕದ ಹುರುಳೊಳಗಡೆ ಇದನ್ನು ಸೇರಿಸ್ತಾ ಇದ್ದೀನಿ. ಒಂದು ಕಡೆ ಕ್ಯಾರೆಟ್ ಹಾಕೋಬೇಕು, ಇನ್ನೊಂದು ಕಡೆ ಬೀಟ್ರೋಟ್ ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಸ್ವಲ್ಪ ಹಳ್ಳ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ತಾನೆ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ಒಂಚೂರು ಹಳ್ಳ ಮಾಡಿಕೊಂಡ್ರೆ ಹೂರಣನ ತುಂಬಲಿಕ್ಕೆ ಜಾಗ ಆಗುತ್ತೆ ಅಂತ ಹೇಳಿ ಆ ಕಡೆ ಕ್ಯಾರೆಟ್ ಆಯ್ತಲ್ವ, ಇನ್ನು ಈ ಕಡೆ ಬೀಟ್ರೋಟ್ನೂ ಕೂಡ ಹಾಕ್ಬಿಟ್ಟು ಹಾಗೆ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಈ ಒಳಗೆ ಸ್ವಲ್ಪ ನಾವು ಎಣ್ಣೆ ಹಾಕೋಬೇಕಾಗತ್ತೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ, ಅದು ಬಿಡಿಸ್ಲಿಕ್ಕಾಗಲ್ಲ. ಒಂದೇ ಒಂದು ಅಣಿ ಎಣ್ಣೆನ ಸವರ್ಕೊಂಡ್ರೆ ಒಂದು 3-4 ಮಾಡ್ಕೊಳ್ಬೋದು ಈ ಥರ. ಇನ್ನು ಇವಾಗ ಮಧ್ಯಕ್ಕೆ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಸೇರಿಸ್ಬಿಟ್ಟು ಮಾಮೂಲಿಯಾಗಿ ಮೋದಕದ್ದು ಪ್ರೆಸ್ ಮಾಡ್ತೀವಲ್ವ, ಆ ಥರ ಹಿಂಗೆ ಪ್ರೆಸ್ ಮಾಡಿ ಸೈಡಲ್ಲಿ ಎಕ್ಸ್ಟ್ರಾ ಬರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ರೆ ಮೋದಕ ರೆಡಿಯಾಗುತ್ತೆ. ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ನೋಡ್ತಿದ್ದಂಗೆ ತುಂಬ ಇಷ್ಟ ಆಗೋಯಿತು. ಈ ಥರ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆಯಿತಾ. ಯಾವ ವರ್ಷವೂ ಕೂಡ ಈ ಥರ ಕಲರ್ ಎಲ್ಲ ಮಾಡಿರಲಿಲ್ಲ, ವೈಟ್ ಕಲರಲ್ಲೇ ಮಾಡ್ತಾಯಿದ್ದೆ, ಯಾವುದೂ ಕೂಡ ಮಿಕ್ಸ್ ಮಾಡ್ತಿರಲಿಲ್ಲ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಟ್ರೈ ಮಾಡಿದ್ದು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಒಂದು ಕಡೆ ಯೆಲ್ಲೋ ಕಲರ್ ಇದೆ, ಇನ್ನೊಂದು ಕಡೆ ಪಿಂಕ್ ಕಲರ್ ಇದೆ. ಆ ಕ್ಯಾರೆಟ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಿರ್ಬೋದು. ಅದು ಕುದಿತಿದ್ದಂಗೆ ಒಂಚೂರು ಕಲರ್ ಚೇಂಜ್ ಆಗುತ್ತೆ, ಅದಕ್ಕೆ ಅದು ಆ ಥರ ಆಗಿದೆ. ಇನ್ನು ಅಮ್ಮನೂ ಕೂಡ ಉಂಡೆ ಎಲ್ಲ ಮಾಡಿಕೊಡ್ತಾಯಿದ್ರು, ನಾನು ಶೇಪ್ ಮಾಡಿಡ್ತಾಯಿದ್ದೆ. ನಮ್ಮನೆ ಒಂದೇ ಬಂದಿತ್ತು, ಅದಕ್ಕೆ ಒಂದು ಸ್ವಲ್ಪ ಸಮಯ ತೊಗೊಂಡು ಒಂದು 2-3 ಇಟ್ಕೊಂಡಿದ್ರೆ ಪಟ ಅಂತ ಬೇಗ ಮಾಡ್ಕೊಬಿಡ್ಬೋದು. ಮಾಡ್ತಾ ಇದೆಯಾ ತಿನ್ಬೇಕಷ್ಟೆ. ಮೋದಕ ಇದು ಕಡುಬು ಕಜ್ಜಿಕಾಯಿ, ಅದು ಕಲರ್ ಬೇರೆ. ಅದಾದ್ಮೇಲೆ ಎಣ್ಣೆಲಿ ಕರಿಬೇಕಾ? ಇಲ್ಲ, ಸ್ಟೀಮ್ ಮಾಡಬೇಕು, ಹಂಗೇನು ತಿನ್ಬೋದು. ಮೋಮೋಸ್ ಥರ ಅಲ್ವಾ ಇದು? ಹೆಂಗಿದು ಟ್ರೆಡಿಷನಲ್ ಮೋಮೋಸು. ಹೊಸದಾಗಿ ಏನು ಕಂಡಿಡ್ದಿಲ್ಲ, ಮೊದಲಿಂದಲೂ ಇದೆ. ಬೀಟ್ರೂಟ್ ಹಾಕಿದ್ಯಾ ಕಲರ್ಗೆ? ಬೀಟ್ರೂಟು ಮತ್ತು ಕ್ಯಾರೆಟ್. ನಾನು ಅರ್ಪಿತ್ ಅವ್ರಿಗೆ ಹೇಳಿದ್ರೆ ಅವ್ರು ಹಂಗೆ ಹೇಳ್ತಾರೆ, ಮೋಮೋಸ್ ಮಾಡ್ತಾ ಇದ್ದೀರಾ ಅಂತ. ಅವಾಗ ನಂಗೆ ಅನ್ಸಿದ ಹೌದಲ್ವಾ, ಮೋಮೋಸು ಟ್ರೆಡಿಷನಲ್ ಮೋಮೋಸ್ ಇದು ಅಂತ. ಅದನ್ನ ಈಗ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟು ಮಾಡರ್ನೈಸ್ ಮಾಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ಸ್ವಲ್ಪ ಮಾಡಿ ಆಮೇಲೆ ಕರ್ಜಿಕಾಯಿ ಒಳ್ಳೆ ಬರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಮಾಡ್ತೀವಿ. ಹಾಂ, ಇದು ಜಾಸ್ತಿ ಟೈಮ್ ತಗೊಳುತ್ತಲ್ವ ಅಂದ್ರಮ್ಮ, ಅದಕ್ಕೆ ಅದಾದರೆ ಸ್ವಲ್ಪ ಬೇಗ ಮಾಡ್ಬೋದು. ನಮ್ಮ ಮನೇಲಿ ಕರ್ಜಿಕಾಯ್ದು ಈ ಥರ ಮಾಡೋದೇ ಇಲ್ಲ, ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಇವ್ರಿಗೆ ಹುಡುಕೊಡಿ ಅಂದರೆ ವರ್ಷಕ್ಕೂ 6 ತಿಂಗಳಿಗೋ ಮಾಡಿದ್ರೆ ಎಲ್ಲಿ ಸಿಗುತ್ತೆ? ಡೈಲಿ ಮಾಡೋಕ್ಕಾಗುತ್ತಾ? ತಿಂಗಳಿಗೆ 1 ಸಲ 2 ಸಲ ಮಾಡ್ತಾ ಇದ್ರೆ ಸಿಗುತ್ತೆ ಕೈಗೆ. ಹಾಂ, ಯಾರು ತಿಂಗಳಿಗೆ 1 ಸಲ 2 ಸಲ ಮಾಡಲ್ಲ. ಮೇಲೆ ಎಲ್ಲೋ ಇದೆ, ಇವ್ರಿಗೆ ಹುಡುಕ್ಲಿಕ್ಕೆ ಕಷ್ಟ.
ಅದಕ್ಕೆ ರೇಖಮ್ಮಂಗೆ ಫೋನ್ ಮಾಡಿ ಅವ್ರ ಮನೆಯಿಂದ ತರಿಸಿದ್ರು. ಒಂದು ಸ್ವಲ್ಪ ಹುಡುಕ್ಬಿಟ್ಟು ಪಾಪ ಅವ್ರಿಗೆ ಮಳೆಯಾಗ ಅನ್ಕೊಂಡ್ ಕೊಟ್ಟೈತಿ. ಹೇಳ್ತೀನಿ ಆಮೇಲೆ. ನಮ್ಮ ಮನೇಲಿರೋದನ್ನ ಹುಡುಕೊಡ್ಲಿಲ್ಲ ಅದಕ್ಕೆ. ನೋಡಿ ಇಷ್ಟು ಮೋದಕ ರೆಡಿ ಆಗಿದೆ. ಎಲ್ಲೂ ಕೂಡ ಒಡ್ಕೊಂಡಿಲ್ಲ, ನೀವು ನೋಡ್ತಿರ್ಬೋದು. ಒಡ್ಕೊಳಲ್ಲ, ನಾವು ಹಿಟ್ಟನ್ನು ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಖಂಡಿತ ಮೋದಕ ಒಡ್ಕೊಳಲ್ಲ. ನಾವು ಹಿಟ್ಟೇನಾದರೂ ಚೆನ್ನಾಗಿ ರೆಡಿ ಮಾಡ್ಕೊಂಡಿಲ್ಲ, ಅದು ಸ್ವಲ್ಪ ರಫ್ ಆಗಿ ಏನಾದರೂ ಮಾಡ್ಕೊಂಡಿದ್ದೀವಿ ಅಂದರೆ ಮಾತ್ರ ಅದು ಒಡ್ಕೊಳೋದು. ಇನ್ನು ನಾನು ಒಂದು 21 ಮೋದಕನ ರೆಡಿ ಮಾಡೋಣ ಅಂದ್ಕೊಂಡೆ, ಆದರೆ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಇನ್ನು ಇವಾಗ ಇದನ್ನು ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಕೆಲವೊಮ್ಮೆ ಸ್ಟೀಮ್ ಮಾಡ್ಕೊಳ್ದೇ ಹಂಗೆ ತಿಂದರೂ ಕೂಡ ನಡೆಯುತ್ತೆ, ಅದು ಚೆನ್ನಾಗಿರುತ್ತೆ, ಅಷ್ಟೊಂದೇನು ವ್ಯತ್ಯಾಸ ಇರಲ್ಲ. ಸ್ಟೀಮ್ ಮಾಡ್ಕೊಂಡು ತಿಂದರೂ ಕೂಡ ಆಗುತ್ತೆ. ನಾನು ಸ್ಟೀಮ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ಟೀಮರ್ಗೆ ಬಾಳೆ ಎಲೆನ ಹಾಕಿ ಅದ್ರ ಮೇಲೆಲ್ಲನೂ ಕೂಡ ಇಟ್ಟು ಒಂದು 2 ರಿಂದ 3 ನಿಮಿಷ ಸ್ಟೀಮ್ ಮಾಡಿದೆ ಅಷ್ಟೇ. ಜಾಸ್ತಿ ಹೊತ್ತು ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಹಿಟ್ಟು ಈಗಾಗಲೇ ಬೆಂದಿರುತ್ತೆ, ಹೂರಣನೂ ಈಗಾಗಲೇ ಬೆಂದಿರುತ್ತಲ್ವ, ಹಾಗಾಗಿ ಜಾಸ್ತಿ ಹೊತ್ತು ಮಾಡೋದೇನು ಬೇಡ. ಇನ್ನು ಇವಾಗ ಮೊದಲು 21ನ ಸ್ಟೀಮ್ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟು ನೈವೇದ್ಯ ಮಾಡೋಣ ಅಂತ ಇನ್ನು ಮಿಕ್ಕಿದ್ದೆಲ್ಲನೂ ಅದರಲ್ಲೇ ಇಟ್ಟಿದ್ದೀನಿ. ಅಷ್ಟರಲ್ಲಿ ಅಮ್ಮ ಪಾತ್ರೆನೆಲ್ಲ ತೊಳ್ಕೊಟ್ಬಿಟ್ರು. ಎಷ್ಟು ಪಾತ್ರೆ ಆಗ್ತವೆ ನೋಡಿ. ಏನಾದರೂ ಒಂದು ಅಡುಗೆ ಮಾಡಬೇಕು ಅಂತ ಅಂದರೆ ಅಡುಗೆ ಮಾಡೋದು ಯಾವ ಹೆಣ್ಮಕ್ಳಿಗೂ ಕೂಡ ಕಷ್ಟ ಅಂತ ಅನಿಸಲ್ಲ, ಬೇಗನೆ ಮಾಡ್ಕೊಂಡು ಬಿಡ್ತೀವಿ. ಪಾತ್ರೆ ತೊಳೆಯೋ ಕೆಲಸ ಇದೆಯಲ್ವಾ, ಅದು ಸ್ವಲ್ಪ ಕಷ್ಟ ಅನಿಸೋದು. ಅದಾದಮೇಲೆ ಕಿಚನ್ ಕ್ಲೀನ್ ಮಾಡೋದು, ಎಲ್ಲ ಕಡೆ ಎಣ್ಣೆ ಸಿಡ್ದಿರುತ್ತೆ, ಹಿಟ್ಟಿಂದೆಲ್ಲ ಸಿಡ್ದಿರುತ್ತೆ, ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ ಸುಮಾರು ಒಂದು 2 ಅವರ್ ಬೇಕಾಗೋಗ್ಬಿಡುತ್ತೆ. ಇನ್ನು ಅಮ್ಮ ಇರೋದ್ರಿಂದ ಅಂತೂ ನನಗೆ ಸುಮಾರಷ್ಟು ಹೆಲ್ಪ್ ಆಗ್ತದೆ. ಎಲ್ಲ ಅವರೇ ಮಾಡಿರ್ತಾರೆ, ಬರೀ ನಾನು ಕೆಲವೊಮ್ಮೆ ಅಡುಗೆ ಮಾಡ್ಕೊಳ್ಳೋದು, ನನಗೇನಾದರೂ ತಿನ್ಬೇಕನ್ನಿಸಿದ್ರೆ, ಇಲ್ಲಾಂದ್ರೆ ಈ ಥರ ಏನಾದರೂ ಮಾಡೋದು, ಅಷ್ಟೇ ನನ್ನ ಕೆಲಸ. ಇನ್ನು ನೈವೇದ್ಯ ಕೂಡ ಆಯಿತು ನೋಡಿ. ಸಿಂಪಲ್ಲಾಗಿ ಈ ವರ್ಷ ಅಲಂಕಾರನ ಮಾಡಿದ್ದೀನಿ. ನಾನೆಲ್ಲೂ ಹೊರಗಡೆ ಹೋಗಿರಲಿಲ್ಲ ಅಲ್ವಾ, ಹಾಗಾಗಿ ಹೂವು ಎಲ್ಲನೂ ಕೂಡ ಅಪ್ಪನೇ ತಂದುಕೊಟ್ಟಿದ್ರು. ಇನ್ನು ಸಂತು ಸ್ವಲ್ಪ ತಂದ್ಕೊಟ್ಟು ಹೋಗಿದ್ದ. ನಾನು ಈ ಸಲ ಏನಂದರೆ ಗಣಪತಿ ಕೂರಿಸ್ಲಿಕ್ಕೆ ಒಂದು ಮಂಟಪ ಥರ ಮಾಡೋಣ ಅಂಥೇಳಿ ಆಸೆ ಇಟ್ಕೊಂಡಿದ್ದೆ, ಆದರೆ ಮಾಡಲಿಕ್ಕಾಗಲಿಲ್ಲ. ಪಿಂಕ್ ತಿನ್ಬೇಡ ಸುಕೃತಿ, ಪೂರ್ತಿ ಪಿಂಕ್. ಚೆನ್ನಾಗಿದೆಯಾ? ನಿಜ ನಿಜ ಚೆನ್ನಾಯ್ತು. ಬೀಟ್ರೂಟ್ ಫ್ಲೇವರ್ ಏನಾದರೂ ಬರ್ತಾಯ್ತಾ? ಇಲ್ಲ ಇಲ್ಲ, ವೈಟ್ಗೆ ಬರ್ತಿತ್ತಲ್ಲ ಮುಂಚೆ, ಕರ್ಜಿಕಾಯಿ ವೈಟ್ಗೆ ಮಾಡ್ತಾರೆ, ವೈಟ್ ಒಳಗಡೆ ಕಡುಬು ಕಡುಬು ಅದ್ರೊಳಗಡೆ ಹಾಕಿರತ್ತ, ಸೇಮ್ ಹಂಗೆ ಇರುತ್ತೆ. ಅಕ್ಕಿ ಹಿಟ್ಟು ಇದು ಕಲರ್ ಹಂಗಾಗೈತೆ. ಇದಕ್ಕೇನ್ ಕಲರ್ ಆಗುತ್ತೆ? ಕ್ಯಾರೆಟ್. ಇದಮ್ಮ ಕ್ಯಾರೆಟ್. ಹೌದಾ? ಅದು ಸ್ಟೀಮ್ ಮಾಡ್ತೀನಲ್ಲ, ಅವಾಗ ಕಲರ್ ಯೆಲ್ಲೋ ಕಲರ್ ತರ ಟರ್ನ್ ಆಗುತ್ತೆ. ತುಂಬಾ ಚೆನ್ನಾಯ್ತಾ? ಇದು ಹತ್ತಿ ಹಣ್ಣು ತರ ಐತೆ, ಸೇಮ್ ನೋಡಕ್ಕೆ. ಎಳ್ಳು ಜಾಸ್ತಿ ಹಾಕಿದ್ದೀನಿ, ಒಂದು ಚೂರು ತಿಂತೀನಿ ನಾನು. ಚೆನ್ನಾಗಿ ಸೂಪರ್ ಆಗೈತೆ. ಗಣೇಶ ಫುಲ್ ಖುಷಿ ಆಗುತ್ತದೆ. ನಿಜ ಚೆನ್ನಾಗಿದೆ, ಜಾಸ್ತಿ ಟೇಸ್ಟಿ ಆಗಿದೆ ಅನ್ಸ್ತೈತೆ ನನಗೆ. ಕರೆಕ್ಟ್ ಆಯ್ತಾ? ತುಂಬಾ ಸ್ವೀಟು ಇಲ್ಲ, ಹಾಗೆ ಸಪ್ಪೆನೂ ಇಲ್ಲ. ನಾನು ಅಮ್ಮನ ಕೊಟ್ಟು ಟೇಸ್ಟ್ ಮಾಡಿಸಿ ಮಲ್ಕೊಂಡವ್ರೆ. ನಮ್ಮ ಅಮ್ಮ ಪಾಪ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಟ್ರು. ಇವಾಗ ಹೋಗಿ ರೆಸ್ಟ್ ಹೊಡಿತಾರೆ. ಚೆನ್ನಾಗಿದೆ, ಮಕ್ಳಿಗೆ ಇಷ್ಟ ಆಗುತ್ತೆ ಜಾಸ್ತಿ. ಈ ತರ ಕಲರ್ಫುಲ್ ಆಗಿ ಏನಾದ್ರು ಮಾಡಿಕೊಟ್ರೆ ಕಲರ್ ಕಲರ್ ಇದೆ ಅಂತಾನೆ ತಿನ್ಕೊಂಡ್ ಬಿಡ್ತಾರೆ. ಯಾವಾಗ್ಲೂ ಸಾಮಾನ್ಯವಾಗಿ ವೈಟ್ ಕಲರ್ ಮೋದಕ ಮಾಡ್ತಿರ್ತೀವಲ್ವಾ, ಅದಕ್ಕೆ ಈ ಸಲ ಒಂಚೂರು ಚೇಂಜ್ ಮಾಡೋಣ, ಬೇರೆ ತರ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಚೆನ್ನಾಗಿ ಬಂದಿದೆ. ನಾನು ಮೊದಲೇ ಅನ್ಕೊಂಡೆ ಅಂದ್ರೆ ಹಾಲಿಗೆ ಬೀಟ್ರೂಟ್ ಜ್ಯೂಸ್ನ ಹಾಕಿದ್ನಲ್ಲ, ಹಾಲು ಹೊಡೆದೋಗುತ್ತೇನೋ ಅಂತಾನೆ ಅನ್ಕೊಂಡಿದ್ದೆ. ಹೊಡಿಲಿಲ್ಲ, ಅದಕ್ಕೆ ಫಸ್ಟು ಕ್ಯಾರೆಟ್ ಹಾಕ್ಬಿಟ್ಟು ಮಾಡಿ ನೋಡಿ, ಅದಾದ್ಮೇಲೆ ಬೀಟ್ರೂಟ್ ಮಾಡಿದೆ. ಅಕಸ್ಮಾತ್ ಹೊಡೆದೋದ್ರೆ ನಾರ್ಮಲ್ ಆಗಿ ಮಾಡಿಬಿಡೋಣ ಅಂತ. ಹೊಡಿಯಲ್ಲ. ನೀವು ಕ್ಯಾರೆಟ್ ಜ್ಯೂಸ್ ಆದ್ರೂ ಹಾಕ್ಬೋದು, ಬೀಟ್ರೂಟ್ ಜ್ಯೂಸ್ ಆದ್ರೂ ಹಾಕ್ಬೋದು. ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಯಾವಾಗಾದ್ರೂ ಮಾಡ್ಕೊಳ್ಬೇಕು ಅಂದಾಗ ಟ್ರೈ ಮಾಡಿ ನೋಡಿ. ಟೇಸ್ಟ್ ನಮಗೆ ತುಂಬಾ ಇಷ್ಟ ಆಯ್ತು. ಏನೋ ಡಿಫ್ರೆಂಟ್ ಆಗೈತೆ, ಚೆನ್ನಾಗಿದೆ. ಇನ್ನು ಕರ್ಜಿಕಾಯಿ ಒರಳಲ್ಲಿ ಮಾಡಿಡೋಣ ಅಂತ ಅನ್ಕೊಂಡೆ, ಆದ್ರೆ ಅದು ಸರಿ ಹೋಗ್ಲಿಲ್ಲ. ಹಿಟ್ಟು ಸ್ವಲ್ಪ ಗಟ್ಟಿ ಇತ್ತು ನೋಡಿ, ಹಾಗಾಗಿ ನೀಟಾಗಿ ಲಟ್ಟಿಸ್ಲಿಕ್ಕೂ ಆಗ್ಲಿಲ್ಲ. ಲಟ್ಟಿಸಿದ್ರೆ ಕಿತ್ತೋಗ್ತಾ ಇತ್ತು, ಅದಕ್ಕೆ ಅದ್ರಲ್ಲಿ ಮಾಡಕ್ ಹೋಗ್ಲೇ ಇಲ್ಲ. ನಾನು ಪೂರ್ತಿಯಾಗಿ ಇದೇ ತರ ಮಾಡ್ಬಿಟ್ಟೆ.
ಹಿಂಗೆ ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಎತ್ಕೊಂಡು ಹಿಂಗೆ ತಿನ್ನು. ಇಟ್ಕೊಳಕ್ಕೂ ಚೆನ್ನಾಗಿದೆ. ಇಷ್ಟು ಫುಲ್ಲು ತಿನ್ಕೋಬೋದಪ್ಪ ನೀನು. ಇನ್ನ 21 ಇದೆ ಗಣಪತಿ ಇಟ್ಟಿರೋದು. ನೈವೇದ್ಯ ಮಾಡಿ ಇವಾಗ ಟೇಸ್ಟ್ ನೋಡಿದಿರೋದು. ಈ ಹೂರ್ಣ ಇನ್ನ ಎತ್ತಿಟ್ಟಿದ್ದೀನಿ, ಇನ್ನ ಸ್ವಲ್ಪ ಇದೆ. ಅದ್ರಲ್ಲಿ ನಾವು ಹೋಳಿಗೆ ಕೂಡ ಮಾಡ್ಕೊಳ್ಬೋದು, ಮಾಮೂಲಿಯಾಗಿ ಕಾಯಿ ಹೋಳಿಗೆ ಅಂತಾರಲ್ಲ ಆ ಥರ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಕರ್ಜಿಕಾಯಿ ಥರ ಮಾಡಿಬಿಟ್ಟು ಎಣ್ಣೆಲಿ ಕೂಡ ಕರಿಬೋದು, ಹೆಂಗಾದ್ರೂ ಮಾಡ್ಕೊಳ್ಬೋದು ಒಂದೇ ಒಂದು ಹೂರ್ಣದಲ್ಲಿ. ಇನ್ನು ಹಬ್ಬನೆಲ್ಲ ಸಂಜೆ ಮುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರ್ಜೆಂಟಲ್ಲಿ ಹಾಸ್ಪಿಟಲ್ಗೆ ಹೊರಡಬೇಕಾಯಿತು. ನೈಟು ಇವಾಗಲೇ 10:30 ಆಗಿದೆ. ಏನಂದರೆ ನಂದು ಡೆಲಿವರಿ ಡೇಟ್ ಬಂದು ನೆಕ್ಸ್ಟ್ ಮಂತು 10th ಕೊಟ್ಟಿದ್ದು. ಅದಕ್ಕಿಂತ ಮುಂಚೆ ನನಗೇನಾದ್ರೂ ಸಿಮ್ಟಮ್ಸ್ ಕಾಣಿಸಿದ್ರೆ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದರು. ಬಟ್ ಅಡ್ಮಿಟ್ ಆಗಿ ಅಂತ ಏನು ಹೇಳಿಲ್ಲ, ಆದರೆ ಬನ್ನಿ ಅಂತ ಹೇಳಿದರು. ಅದರಲ್ಲಿ ಹೋದ್ಮೇಲೆ ಏನಾಗುತ್ತೋ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ. ಹೀಗೆ ಅಡ್ಮಿಟ್ ಆಗು ಅಂತ ಹೇಳ್ತಾರೋ ಅಥವಾ ಏನು ಹೇಳ್ತಾರೋ ಗೊತ್ತಾಗಲ್ಲ. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗೆದಿಟ್ಕೊತಾ ಇದ್ದೀನಿ. ನಾನೇನಂದರೆ ನಾಳೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಎಲ್ಲನೂ ಕೂಡ ತೆಗೆದಿಟ್ಟಿದ್ದೀನಿ ನೋಡಿ. ಆದರೆ ಪ್ಯಾಕಿಂಗ್ ಆಗಿರಲಿಲ್ಲ, ಅದೊಂಚೂರು ಟೆನ್ಷನ್ ಆಗ್ತಾಯಿತ್ತು. ರಿಪೋರ್ಟ್ಸ್ ಎಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಆ ಟೈಮಲ್ಲಿ ಸ್ವಲ್ಪ ನನಗೆ ಗಲಿಬಿಲಿ ಆಗ್ತಾಯಿತ್ತು, ಏನು ಮಾಡೋದು ಅಂತಲೇ ತಲೆ ಓಡ್ತಿರಲಿಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂತ ಇದೆಯಾಕಮ್ಮ? ನನಗೆ ಟೆನ್ಷನ್ನು. ನಾನು ನಾಳೆ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅರೆ ಡಾಕ್ಟ್ರ್ ಇವತ್ತೇ ಬಾ ಅಂತ ಹೇಳಿದ್ರ? ಇನ್ ಕೇಸ್ ಏನಾದರೂ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರೆ ಯಾಕೆ ಇರಲಿ ಅಂತ ಎಲ್ಲ ತುಂಬಿಟ್ಕೊಂಡ್ಬಿಡ್ತೀಯ. ಪ್ಯಾಕ್ ಏನೂ ಮಾಡ್ಕೊಂಡಿಲ್ಲ, ಎಲ್ಲನೂ ಇಲ್ಲಿ ಜೋಡಿಸಿಟ್ರೆ ಯಾರಾದರೂ ಅರ್ಪಿತ್ ಅವರು ಯಾರಾದ್ರೂ ಬ್ಯಾಗಲ್ಲಿ ಹಾಕೊಂಡು ತೊಗೊಂಡು ಬರ್ತಾರೆ ನಾಳೆ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸಿದ್ದೀವಿ. ಅವರು ಅಡ್ಮಿಟ್ ಆಗಕ್ಕೆ ಬನ್ನಿ ಆ ಥರ ಎಲ್ಲ ಏನೂ ಹೇಳಿಲ್ಲ. ಜಸ್ಟು ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಅಷ್ಟೇ ನಿನ್ನೆ. ಆದರೂ ಇಲ್ಲಿ ಮುಂದಾಲೋಚನೆ ಸ್ವಲ್ಪ ಏನು ಯಾವಾಗ ಏನು ಹೇಳ್ತಾರೆ ಅಂತ ಗೊತ್ತಾಗಲ್ಲ ಅಲ್ಲ. ನೀನು ಜಾಸ್ತಿ ಎಕ್ಸೈಟ್ ಆಗಬೇಡ ಅಷ್ಟೇ. ಅವ್ರು ಏನಾದರೂ ಹೇಳಿ ಡಾಕ್ಟ್ರುಗಳು. ಆರಾಮಾಗಿದೆಯಾ? ಆರಾಮಾಗಿರು. ಎಕ್ಸೈಟ್ ಆದಾಗ BP ಜಾಸ್ತಿ ಆಗುತ್ತೆ. ಏನಂದರೆ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿರ್ಲಿಲ್ಲ ನಾನು, ಅದಕ್ಕೆ ಒಂಚೂರು ನನಗೆ ತಲೆ ಓಡ್ತಿಲ್ಲ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಇದನ್ನೆಲ್ಲ ಬೆಳಗ್ಗೆ ಹಾಸ್ಪಿಟಲ್ ಬ್ಯಾಗಿಗೆ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೆ. ಬ್ಯಾಗಿಗೆ ಪ್ಯಾಕ್ ಮಾಡಬೇಕಿತ್ತಷ್ಟೇ. ಹಾಗೆ ಇನ್ನೊಂದು 2-3 ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ, ಅದು ಬರಬೇಕಿತ್ತು. ಅದು ಬಂದಮೇಲೆ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಡೋಣ, ಹೆಂಗಿದ್ರು ನಾಳೆ ಬರುತ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಈಗ ನೋಡಿದ್ರೆ ಈಗಲೇ ಬನ್ನಿ ಅಂತಿದ್ದಾರೆ. ಅದಕ್ಕೆ ಎಲ್ಲ ಹಿಂಗೆ ಇಡ್ತೀನಿ, ಏನೂ ಕೂಡ ಬ್ಯಾಗಲ್ಲಿ ಹಾಕೊಂಡು ಹೋಗಲ್ಲ. ಇನ್ ಕೇಸ್ ಅಡ್ಮಿಟ್ ಆಗಬೇಕಂದ್ರೆ ನಾಳೆ ಬರ್ತಾರೆ. ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಅಂತೂ ನಿಮಗೊಂದು ಸರ್ಪ್ರೈಸೇ ಇದೆ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಾಳೆ ವ್ಲಾಗಾಗಿ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.